ನಾನು ಲೈಕ್ ಮುಸ್ಲಿಮ್ ಆಗಿದ್ರೂ ನಾನು ದೇವ್ರನ್ನ ತುಂಬ ಜಾಸ್ತಿ ನಂಬ್ತೀನಿ. ತುಂಬ ಅಂದರೆ ತುಂಬ ಜಾಸ್ತಿ. ನೀವು ಬೈ ಬರ್ತ್ ಮುಸ್ಲಿಂ? ನಾನು ಬೈಬಲ್ ಏನು ನಿಮ್ಮ ಹೆಸರು ಹಾಗಾದ್ರೆ? ಹೇಳಬೇಕಾ? ಹೇಳಿ, ಪರವಾಗಿಲ್ಲ. ಅಬ್ದುಲ್ ಕುದ್ದೂಸ್. ಅಬ್ದುಲ್ ಖುದೂಸ್. आपको डाउट है तो कोई सूरा सुना दूँ? ಹ್ಞೂ ಹಾಂ, ಕನ್ಫರ್ಮ್. ಕನ್ಫರ್ಮ್. ನನಗೆ ಬೈ ಬರ್ತ್ ಲೈಕ್ ನನಗೆ ಹೆಣ್ದೇವ್ರ ಮೇಲೆ ತುಂಬ ಜಾಸ್ತಿ ಪ್ರೀತಿ. ಹ್ಞೂ ಗಂಡ ದೇವ್ರ ಮೇಲೂ ಪ್ರೀತಿ ಇದೆ, ಅಷ್ಟು ಹೋಗಲ್ಲ. ದೂರದಿಂದನೇ ನಮಸ್ಕಾರ ಮಾಡಿಬಿಟ್ಟು ಬರ್ತೀನಿ. ಒಂದು ಹೆಣ್ಣನ್ನು ಇನ್ನೊಂದು ಹೆಣ್ಣೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ನಾನು ಎಲ್ಲಮ್ಮನ್ನ ತುಂಬ ನಂಬ್ತೀನಿ. ಕರುಮಾರಿ ಟೆಂಪಲ್ಗೂ ತುಂಬ ಜಾಸ್ತಿ ಹೋಗ್ತೇನೆ. ಆ ಇಬ್ಬರು ಹತ್ರ ಹೋಗ್ಬಿಟ್ಟು ಡೈಲಿ ಹೋಗ್ಬಿಟ್ಟು ಅಳ್ತಾ ಇದ್ದೆ. ಇಡೀ ಪ್ರಪಂಚನೇ ನಾನು ಬಿಟ್ಬಿಟ್ಟಿದೆ. ನನ್ನ ನಂಬಿಕೆ ಇದೆ, ನೀನು ಮಾತ್ರ ನನ್ನ ಕೈ ಬಿಡಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ಬಾಕ್ಲೆಲ್ಲ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾ ಇದ್ದೆ. ಅಮ್ಮ ಒಂದ್ಸಲ ಕಣ್ ತೆಗೆದ್ಬಿಟ್ಟು ನೋಡು, ಒಂದೇ ಒಂದ್ಸತೆ ಕಣ್ ತೆಗೆದ್ಬಿಟ್ಟು ನೋಡು, ನಾನು ಇಲ್ಲಿದ್ದೀನಿ, ನಾನು ನಿನಗೋಸ್ಕರ ಬಂದಿದ್ದೇನೆ. ನಾನು ಇವಾಗ್ಲೂ ಪ್ರತಿ ದಸರಾ ಟೈಮಲ್ಲಿ 9 ದಿನ ಪೂಜೆ ಮಾಡ್ತೀನಿ ಮನೆಯಲ್ಲಿ. ಬೇರೆ ಟೈಮಲ್ಲೆಲ್ಲ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಅಂತಬಿಟ್ಟು ಮಾಡಲ್ಲ. ದಸರಾ ಟೈಮಲ್ಲಿ ಬೇರೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಪೂಜೆಗೆ ಏನೇನು ಬೇಕು, ಹೆಂಗೆ ಬೇಕು ಅಂತಬಿಟ್ಟು ಎಲ್ಲನೂ ಮಾಡ್ತೀನಿ. ಅಮ್ಮನ ಹತ್ರ ಹೋದಾಗೆಲ್ಲ ನನಗೆ ಡೈಲಿ ಒಂದು ಧೈರ್ಯ ಆಗುತ್ತೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅನ್ನೋದು. ಹಾಗೆ ಸುಮ್ಮನೆ ಕುತ್ಕೊತಾ ಇದ್ದೆ, ಲೈಕ್ ತುಂಬ ಅಲೋನ್ ಅಂತಬಿಟ್ಟು ಅನ್ನಿಸ್ತಾ ಇತ್ತು. ಟಿ ವಿ ನೋಡ್ತಾ ಇದ್ದೆ, ಲೈಕ್ ಯಾವುದೋ ಒಂದು ಕಾಮಿಡಿ ಶೋದಲ್ಲಿ ಲೈಕ್ ಒಬ್ಬರು ಗೊಂಬೆ ಹಿಡ್ಕೊಂಬಿಟ್ಟು ಮಾತಾಡಿಸ್ತಾ ಇದ್ರು ಹಿಂದಿ ಶೋದಲ್ಲಿ. ನಾನು ಜಸ್ಟ್ ನೋಡಿದೆ, ಗೊಂಬೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ಅಲ್ಲ ಅಂತ. ಒನ್ ಡೇ ನೋಡಿದೆ, ಮತ್ತೆ ಅದೇ ನೋಡಿದೆ, ಒಂದು 3 days ನೋಡಿದೆ. ಇದನ್ನು ನಾನು ಯಾಕೆ ಮಾಡ್ಕೋಬಾರ್ದು? ನಾನು ಕಲಿಬೋದಲ್ವ, ಇದನ್ನು ಮಾತಾಡ್ಬೋದಲ್ವ ಇದರಲ್ಲಿಂದ ಅಂತಬಿಟ್ಟು ಯೋಚನೆ ಮಾಡಿದೆ. ಓಕೆ, ಕಲಿಯೋಣ ಅಂತಬಿಟ್ಟು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ, ಎಲ್ಲನೂ ಮಾಡಿದೆ. ಲೈಕ್ ಎಲ್ಲೂ ಕ್ಲಾಸಸ್ ಇಲ್ಲ, ಎಲ್ಲೂ ಅಂದರೆ ಎಲ್ಲೂ ಕ್ಲಾಸಸ್ ಇಲ್ಲ. ಕೆಲವೊಬ್ಬರು ನಾನು ಮೆಸೇಜ್ ಮಾಡಿದೆ, ಅವರು ಪರ್ಸ್ನಲ್ ಪ್ರಾಬ್ಲಮ್ನಿಂದ ಲೈಕ್ ಅವ್ರ ಕ್ಲಾಸಸ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ನಿಂದು ಹೌದಾ? ಥ್ಯಾಂಕ್ ಯು. ಹೆಲೋ, ಮಾತಾಡಿಲ್ವಾ? ಈಸ್ ಆಮೇಲೆ ಮಾತಾಡು. ಕೂತ್ಕೋ ಇವಾಗ. ಅದಾದಮೇಲೆ ಲೈಕ್ ಡಾಲ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ಅಲ್ಲೋ ಅಂತಬಿಟ್ಟು ನೋಡ್ತಾನೆ ಇದೆ. ನಂತರಲ್ಲ ನಿಂತ ನಾನು, ಓ ನೈಸ್, ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ ತಡೆಯೋ. ಏನು? ನಾನು ಕ್ಯೂಟಾಗಿರೋಕ್ಕಂತ ಗೊಂಬೆನ ನೋಡ್ತಾ ಇದ್ದೆ. ಅದು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇತ್ತು ಅಂತೆಲ್ಲ, ಅಂದರೆ ತುಂಬ ಕ್ಯೂಟಾಗಿ ಮಾತಾಡ್ಸೋದು. ಇದನ್ನು ನಾನು ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಬಿಟ್ಟು ಟ್ರೈ ಮಾಡೋಣ ಅಂತಬಿಟ್ಟು, ಲೈಕ್ ವೆಂಟ್ರಲೋಕಿಸಮ್ ಅಂದರೆ ಏನು ಎಂತ ಏನೂ ಗೊತ್ತಿಲ್ಲ. ಜಸ್ಟ್ ಬಾಯಿ ಮುಚ್ಕೊಂಬಿಟ್ಟು ಮಾತಾಡಬೇಕು. ಹೆಂಗೆ ಮಾತಾಡೋದು? ಮಾತಾಡೋದೇ ಕಷ್ಟ. ಅದರಲ್ಲಿ ನಾನು ಮಾತಾಡೋದೇ ಕಷ್ಟ. ಯಾಕಂತಿಲ್ಲ ಅಂದರೆ ಕೆಲವೊಂದು ಪದಗಳು ನನಗೇನೆ ಅರ್ಥ ಆಗಲ್ಲ ಕನ್ನಡದಲ್ಲಿ. ನಂದು ನಾಲ್ಗೆ ಅಷ್ಟೊಂದು ಜಾಸ್ತಿ ಇಷ್ಟ ಆಗಲ್ಲ. ಓಕೆನಾ? ಕೆಲವೊಂದು ಇಂಗ್ಲೀಷ್ ವರ್ಡ್ ಆಗಲಿ, ಕನ್ನಡ ವರ್ಡ್ ಆಗಲಿ, ನನಗೆ ತುಂಬ ಕಷ್ಟ ಹೇಳಕ್ಕೆ. ಕನ್ನಡ ನಿಮ್ದು ಟಿಪಿಕಲ್ ಉತ್ತರ ಕರ್ನಾಟಕ. ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ತಾನೆ. ಇಲ್ಲಿ ಆ ಸ್ಲ್ಯಾಂಗಿಗೂ ಈ ಸ್ಲ್ಯಾಂಗಿಗೂ ಚೇಂಜ್ ಮಾಡ್ಕೋಬೇಕು ಅಂತಿಲ್ಲ ಅಂದರೆ ತುಂಬ ಡಿಫ್ರೆಂಟ್. ಹೌದು, ಆಲ್ಮೋಸ್ಟ್ ಅಲ್ಲಿ ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ, ಇನ್ನೂ ಚೇಂಜ್ ಮಾಡಬೇಕು. ಕೆಲವೊಂದು ನಾನು ಹೇಳ್ತೀನಲ್ಲ, ನಮ್ಮ ಮನೇಲಿ ನಗ್ತಾ ಇರ್ತಾರೆ, ಇನ್ನೊಂದು ಸತಿ ಹೇಳು ಅಂತ. ಜಾಸ್ತಿ ಕಾಮಿಡಿ ಮಾಡೋದು 1 ನಿಮಿಟ್ ಹೇಳು ಅಂತ. ಲೈಕ್ ನಿಮಿಟ್ ಅದು ಹೇಳಕ್ಕೆ ಬರಲ್ಲ ನನಗೆ. ಲೈಕ್ ಕೆಲವೊಂದು ಪದಗಳಿದ್ದಾವೆ, ಲೈಕ್ ಅಷ್ಟೊಂದಾಗಲ್ಲ. ಲೈಕ್ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಬಾಯಿ ಮುಚ್ಕೊಂಬಿಟ್ಟು ಮಾತಾಡಬೇಕು, ಹೌದಲ್ವಾ ಅಂತಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಾಯಿ ಮುಚ್ಕೊಂಬಿಟ್ಟು ನಾನೇ ಮಾತಾಡಿದೆ, ಎಲ್ಲೂ ಕ್ಲಾಸ್ ತೊಗೊಂಡಿಲ್ಲ. ಏನು ಮಾಡ್ತಾ ಇದೆಯಾ? ಏನಿಲ್ಲ. ತಿಂದೆ, ಊಟ ಮಾಡಿದೆ. ಕೇಳೋರಿಗೆ ಇದು ಹೆಂಗೆ ಅನ್ನಿಸ್ತಾ ಇತ್ತು ಅಂತೆಲ್ಲ ಅಂದರೆ ತುಂಬ ಅಸಹ್ಯ ಅನ್ನಿಸ್ತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಿದ್ದಿ ನಗೋರು. ಅಯ್ಯೋ ಇವಳು ಏನು ಹೆಂಗೆ ಮಾತಾಡ್ತಾವಳೆಲ್ಲ ಅಂತ. ಆಮೇಲೆ ಲೈಕ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಲೈಕ್ ಗೂಗಲಲ್ಲಿ ಸರ್ಚ್ ಮಾಡಿದೆ. ಕೋಲ್ಕತ್ತಾದಲ್ಲಿ ಮ್ಯಾಜಿಕ್ ವರ್ಲ್ಡ್ ಅಂತಬಿಟ್ಟು ಒಂದು ಕ್ಲಾಸ್ ಇದೆ, ಅಕಾಡೆಮಿ ಇದೆ, ಅಲ್ಲಿ ಹೇಳ್ಕೊಡ್ತಾರೆ ಅಂತಬಿಟ್ಟು ಗೊತ್ತಾಯಿತು. ಆ ಮೇಡಮ್ ಬಂದುಬಿಟ್ಟು ಹಿಂದಿದವರು. ಹಿಂದಿಯಲ್ಲೇ ಹೇಳ್ಕೊಡ್ತೀನಿ, ನಾನು ಹಿಂದಿ ಬಿಟ್ಟು ಬೇರೆ ಯಾವುದೂ ಬರಲ್ಲ. ಅವ್ರು ಭೋಜ್ಪುರಿನೋ ಯಾವುದು ಮಾತಾಡ್ತಾರೆ. ಲೈಕ್ ಅರ್ಧ ಅದರಲ್ಲಿ ಹೇಳ್ದ ಅಂದರೆ ಇನ್ನೊಂದು ಅರ್ಧ ಅವ್ರಿಗೆ ಹಿಂದಿನೂ ನಾನು ಕರೆಕ್ಟಾಗಿ ಬರಲ್ಲ ಅಂತಬಿಟ್ಟು ಹೇಳ್ತಾಯಿದ್ರು. ಓಕೆ ಮೇಡಮ್, ಜಸ್ಟ್ ನನಗೆ ಇದರಲ್ಲಿ ಹೆಂಗೆ ಮಾತಾಡಬೇಕು ಅಷ್ಟೇ ಹೇಳ್ಕೊಡಿ.
ಹಿಂದಿ ಮೇ ಬೋತಾಯಿ ಮೇಡಮ್ ಕೊಯ್ ಬಾದ್ನೆ ಹೆಂಗೆ ಮಾತಾಡಬೇಕು ನನಗೆ ಅಷ್ಟೇ ಬೇಕು. ಯಾಕಂತಿಲ್ಲ ಅಂದರೆ ನಾನು ರಂಗಭೂಮಿದಲ್ಲಿ ರಂಗಚಿರಂತನದಲ್ಲಿ ಕ್ಯಾರೆಕ್ಟ್ರನ್ನ ಹೆಂಗೆ ಬರಿಬೇಕು ಅದೆಲ್ಲನೂ ನಾನು ಅಲ್ಲಿ ಕಲ್ತ್ಬಿಟ್ಟಿದ್ದೆ. ಯಾವ ಥರ ಅದು ನಾನು ರಂಗಭೂಮಿದಲ್ಲೇ ಇದೆ ತಾನೆ, ಯಾವ ಥರ ಕ್ಯಾರೆಕ್ಟ್ರು. ಇವಾಗ ಒಂದು ಡಾಲ್ ಏನೇನು ಮಾಡುತ್ತೆ, ಯಾವ ಥರ ಇರುತ್ತೆ, ಭಾವನೆಗಳನ್ನ ಅದೆಲ್ಲನೂ ಫುಲ್ ನನಗೆ ಅಲ್ಲಿ ಕಲಿಸ್ಕೊಟ್ಬಿಟ್ಟಿದ್ರು. ನಾನು ತುಂಬ ಈಸಿ ಆಯಿತು. ಜಸ್ಟ್ ಅಲ್ಲಿ ಬಾಯಿ ಮುಚ್ಕೊಂಬಿಟ್ಟು ಯಾವ ಥರ ಮಾತಾಡಬೇಕು ಅಂತಬಿಟ್ಟು ಕಲ್ಕೊಂಡೆ. ಹಾಂ ನೈಸ್. ಹೆಂಗೆ ಕಲ್ಕೊಂಡೆ? ಹಿಂಗೆ ಹೇಳು ಹಿಂಗೆ. ಏಯ್ ಹಾಯ್ ಮಾಡು ಸರ್ಗಲ್ಲಿ. ಹೆಲೋ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಊಟ ಆಯ್ತಾ? ನೀನು ಯಾವಾಗಲೂ ಅದನ್ನೇ ಕೇಳೋದ, ಬೇರೆ ಏನೂ ಕೇಳಲ್ವಾ ನನಗೆ? ಕರೆಕ್ಟ್ ಅದೇ ಕೇಳೋದು. ಏನು ಕೇಳಲಿ? ಮದುವೆ ಆಯ್ತಾ? ಮದುವೆ ಎಸ್. ಎರಡೆರಡು ಆಗಿದ್ದೀನಿ. 2. ಹ್ಞೂ. ನಾನು ಹೋಗ್ತೀನಿ 3. ಎಸ್. ಬಟ್ ಮದುವೆಗೆ ಏನು ಮಾಡ್ತೀಯಾ? ಹೇಳು. ಯೋಚನೆ ಮಾಡಿಲ್ಲ. ನಾನಂತೂ ಯೋಚನೆ ಮಾಡಿಲ್ಲ. ಇದು ಯಾವ ಥರ ಮಾತಾಡುತ್ತೆ, ಯಾವ ಥರ ಅಲ್ಲ ಅಂತಬಿಟ್ಟು ನನಗೆ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆಗೆ ನನ್ನ ಹತ್ರ ಇರೋದು ಮಂಕಿ ಪಪೆಟ್ ಇತ್ತು. ಲೈಕ್ ಅದಾದಮೇಲೆ ನಾನು ಗ್ಲೌಸ್ನ ಹಾಕೊಂಡ್ಬಿಟ್ಟು ಕೈಲಿಂದ ಲೈಕ್ ABCD ಮಾತಾಡ್ಕೋ ಅಂತ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ದಿನ ಯಾರಿಗೂ ಹೇಳಿಲ್ಲ, ಫ್ರೆಂಡ್ಸ್ ಎಲ್ಲ ನಗ್ತಾರೆ ಅಂತ. ಎಸ್, ಯಾವುದು ಕರೆಕ್ಟಾಗಿ ಮಾಡಲ್ಲ. ಇದು ನೀನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ತಾನೆ. ಓ ಸರ್, ಇಂಟರ್ವ್ಯೂ ಕರೆಕ್ಟಾಗಿ ಮಾಡ್ತಾವಳಾ? ಮಾಡ್ತಾಳೆ. ಅಯ್ಯೋ, ಯಾವಾಗಲೂ ಹೇಳ್ತಾಳೆ ಇದೇ ಕತೆ. ಎಸ್, ಆಡಿದ್ದೆ ಆಡು. ಅಯ್ಯೋ, ಕೇಳಿ ಬೋರ್ ಆಗ್ಬಿಟ್ಟಿರ್ಬೇಕು ನಿನಗೆ. ತಲೆನೋವು. ತಲೆನೋವು. ಎಸ್, ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೆ, ಮಲ್ಕೊಬಿಟ್ಟಿದ್ದ ನೀನು ಅವಳು ಕತೆ ಹೇಳ್ಬೇಕಾರೆ. ಎಸ್, ಎಷ್ಟು ಸಲ ಕೇಳಿ ತಲೆನೋವ್ತಾ ಇರುತ್ತೆ. ಏನ್ ನಿನ್ನ ಹೆಸರು? ಅವನು. ಎಸ್, ಅವಂದೇನು? ಅವಂತಿಕಾ. ಲೇ, ನೀನು ಏನೇನೋ ಹೇಳ್ತೀಯ ಕಣೋ ನಿನ್ಲೆ. ಹೆಸರು ಹೇಳು ಅಂದಿದ್ದವರು. ಎಸ್, ಹೆಸರೇ ಅವಂತಿಕಾ. ನೀನು ಹುಡುಗನ ಹುಡುಗಿನ? ಹೇಳು ಸರ್. ಹ್ಮ್, ಎಲ್ಲ ಆಕ್ಟಿಂಗ್ ಮಾಡ್ತೀನಿ, ಹುಡುಗ ಹುಡುಗಿ ಎಲ್ಲನು. ಹಂಗಾದ್ರೆ ನಾನು ಫಂಕ್ಷನಿಗೆ ಕರಿತೀನಿ. ನನ್ನ ಫಂಕ್ಷನ್ ಇದೆ, ಬರ್ತೀಯಾ? ಎಸ್, ಖಂಡಿತ. ಎಲ್ಲ ಫಂಕ್ಷನ್ಸ್ಗೂ ಬರ್ತೀಯಾ ನೀನು? ಎಸ್. ನಮ್ಮ ಮನೇಲಿ ಮದುವೆ ಆಗುತ್ತೆ, ಬರ್ತೀಯಾ? ಎಸ್. ಹುಡುಗಿ ಚೆನ್ನಾಗಿದ್ದಲ್ಲ? ಹಾ, ಹುಡುಗಿ ತಗೊಂಡು ನೀನೇನೋ ಮಾಡ್ತೀಯಾ? ಮಾಡ್ಕೊತೀನಿ. ಶಬಾಷ್. ಆಮೇಲೆ ಅಲ್ಲಿ ಬಂದಿರೋ ಹುಡುಗ ಏನು ಮಾಡಬೇಕು? ನಿಮ್ಮ ಅಕ್ಕನ ಮದುವೆ ಆಗ್ಬಿಟ್ರೆ? ಇವನು ಸತ್ತು ಬಿಡ್ತಾನೆ. ಅವನು ಸತ್ತೋಗ್ಬಿಡ್ತಾನೆ. ಆಂಟಿ ತರೋಳೆ. ಏಯ್ ನೋಡಿ ಸರ್, ಎಷ್ಟು ಮೇಕಪ್ ಹಾಕಿದ್ದಾಳೆ. ನಿನ್ನ ಸಖತ್ತಾಗಿ ಹಿಡ್ದಿಟ್ಟವಳಲ್ಲ. ಎಸ್. ಒಳ್ಳೆ ಬ್ರೇಕು. ಎಸ್, ಹೊಡಿತಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.